ಇನ್ನು ಹುಬ್ಬಳ್ಳಿಯಲ್ಲಿ ಸರ್ಕಾರದಿಂದ ಮನೆ ಹಂಚಿಕೆ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಈ ಕಾರ್ಯಕ್ರಮಕ್ಕೂ ಮುನ್ನ ಊಟಕ್ಕೆ ಅಂತ ಹೇಳಿ ಜನ ಧಾವಿಸಿ ಹೋದ್ರು. ಆ ಒಂದು ಧಾವಂತದಲ್ಲಿ ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಆಗಲೇ 1 ಗಂಟೆ ಸಮಯ ಆಗಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಆಮೇಲೆ ಆಗಲಿ, ಸ್ಟಾರ್ಟ್ ಆಗೋದು ಯಾವಾಗ ಬರುತ್ತೆ ಆಗಲಿ, ಯಾವಾಗ ನಾವು ಫಸ್ಟ್ ಹೋಗಿ ಊಟ ಮಾಡೋಣ ಅಂಥೇಳಿ ಓಡಿದ್ದಾರೆ ಎಲ್ಲರೂ ಕೂಡ ಊಟದ ಕಡೆಗೆ. ಸೊ ಆಗ ಜನರ ನೂಕುನುಗ್ಗಲನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಪಾಪ ಹರಸಾಹಸ ಪಡಬೇಕಾಯಿತು. ಸ್ವತಃ ಕಮಿಷನರ್ ಅವರೇ ಶಶಿಕುಮಾರ್ ಅವರು ಲಾಠಿ ಹಿಡಿದು ಅಲ್ಲಿ ನಿಂತ್ಕೊಂಡ್ರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂಥೇಳಿ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಶಶಿಕುಮಾರ್ ಅವರು ಸ್ವತಃ ಲಾಠಿ ಹಿಡಿದು ಈಗ ಅಲ್ಲಿ ಫೀಲ್ಡಿಗೆ ಇಳಿದು ಎಲ್ಲರನ್ನೂ ಕೂಡ ಅಲ್ಲಿ ಚದುರಿಸ್ತಾ ಇರುವಂಥ ದೃಶ್ಯಗಳು. ಇಲ್ಲೇ ನಿಂದ್ರು, ಇಲ್ಲಿ ಸಾಲ್ಕ್ ನಿಂದ್ರು. ಇಲ್ಲಿ ಬಿಡಬೇಡ ನಾನು. ಸೊ ಇವತ್ತು ಹುಬ್ಬಳ್ಳಿಯಲ್ಲಿ ಮನೆ ಹಂಚಿಕೆಯ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆಯಲ್ಲ, CM ಸಿದ್ದರಾಮಯ್ಯ ಅವರು ಕೂಡ ಇನ್ನೇನು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು. ಆದರೆ ಹುಬ್ಬಳ್ಳಿಯಲ್ಲಿ ಸರ್ಕಾರದಿಂದ ಮನೆ ಹಂಚಿಕೆ ಕಾರ್ಯಕ್ರಮ ಏನು ನಡೀತಾ ಇದೆ, ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಗೂ ಕೂಡ ಆಗಮಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆಯಲಿರುವಂಥ ಒಂದು ಕಾರ್ಯಕ್ರಮ, ಮನೆ ಹಂಚಿಕೆ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣವಾಯಿತು. ಯಾಕಂದರೆ ಲೇಟ್ ಆಗ್ತಾ ಇದೆ, ಇನ್ನೂ ಕೂಡ ಬಹುಶಃ CM ಲೇಟ್ ಆಗುತ್ತೆ ಬರೋದು, ಕಾರ್ಯಕ್ರಮ ಇನ್ನೂ ಲೇಟ್ ಆಗ್ಬೋದು ಅಂತೇಳಿ ಜನ ಎಲ್ಲ ಊಟಕ್ಕೆ ಅಂಥೇಳಿ ದೌಡಾಯಿಸಿದ್ರು. ಬಟ್ ಅಲ್ಲಿ ಈಗ ನೂಕುನುಗ್ಗಲು ಉಂಟಾಗಿದ್ದರಿಂದ ಸ್ವಲ್ಪ ಪೊಲೀಸರು ಅಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ವತಃ ಕಮಿಷನರ್ ಶಶಿಕುಮಾರ್ ಅವರೇ ಫೀಲ್ಡಿಗೆ ಇಳಿದು ಜನರನ್ನು ನಿಯಂತ್ರಣ ಮಾಡಿದ್ರು. ಸೊ ಇನ್ನು ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, CM ಸಿದ್ದರಾಮಯ್ಯ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದಿರುವಂಥ ದೃಶ್ಯಗಳು. ಅಂದರೆ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಅವರು. ಇನ್ನು ಕಾರ್ಯಕ್ರಮ ನಡೀತಾ ಇರುವಂಥ ವೇದಿಕೆಗೆ ಆಗಮಿಸಬೇಕು. ಬಟ್ ಹುಬ್ಬಳ್ಳಿಗೆ ಬಂದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅಲ್ಲಿದ್ದಂಥ ಕೆಲವೊಂದಷ್ಟು ಜನ ನಾಯಕರುಗಳು ಸ್ವಾಗತ ಮಾಡಿರುವಂಥ ದೃಶ್ಯಗಳು. ಇನ್ನು ಹುಬ್ಬಳ್ಳಿಯಲ್ಲಿ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಕಾರ್ಯಕ್ರಮವನ್ನು ಏನು ಇಟ್ಕೊಂಡಿದ್ದಾರೆ, ಅದರಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಅಂಥೇಳಿ BJP ಪ್ರತಿಭಟನೆ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಸಚಿವರು ಮತ್ತು ಶಾಸಕರಿಗೆ ಕರಿಬೇಕಾಗಿತ್ತು, ಆದರೆ ಆಹ್ವಾನನೇ ಕೊಟ್ಟಿಲ್ಲ ಅಂಥೇಳಿ ಕಪ್ಪು ಸೀರೆ ತೊಟ್ಟು ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯಲ್ಲಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಇವ್ರ ಮಾತಂತ ಹೇಳಿದ್ರೆ, ಈ ಯೋಜನೆ ಏನಿದೆ ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಸೊ ಅವಾಗ BJP ಸರ್ಕಾರ ಇದ್ದಾಗ ಈ ಯೋಜನೆಯನ್ನು ನಾವು ಘೋಷಣೆ ಮಾಡಿದ್ದಿದ್ದು. ಇನ್ಫ್ಯಾಕ್ಟ್ ಆವಾಗ ಕೆಲವು ಕೆಲಸಗಳು ಬಾಕಿ ಇತ್ತು, ಹಾಗಾಗಿ ಅದನ್ನು ನಾವು ಹಸ್ತಾಂತರ ಮಾಡಿರಲಿಲ್ಲ. ಬಟ್ ಈಗ ಏನೋ ಸಣ್ಣ ಪುಟ್ಟನ್ನು ಮಾಡಿಬಿಟ್ಟು ಕಾಂಗ್ರೆಸ್ನವರು ನಾವು ಮಾಡಿದ್ದೀವಿ ಅಂಥೇಳಿ ಹಸ್ತಾಂತರ ಮಾಡೋದಕ್ಕೆ ಬಂದಿದ್ದಾರೆ. ಇದರಲ್ಲಿ ಕೇಂದ್ರ ಮಂತ್ರಿಗಳನ್ನು ಕರಿಬೇಕಿತ್ತು, ಪ್ರಹ್ಲಾದ್ ಜೋಶಿ ಅವರನ್ನು ಕರಿಬೇಕಿತ್ತು, ಜೊತೆಗೆ ಅಲ್ಲಿ ಲೋಕಲ್ MLA ಅವರನ್ನು ಕರಿಬೇಕಿತ್ತು. ಆದರೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ನವರು ತಮ್ಮದೇ ಒಂದು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ ಅನ್ನುವಂಥದ್ದು BJPಯ ಒಂದು ಆಕ್ರೋಶ. ಸೊ ಹಾಗಾಗಿ ನೋಡಿ, ಎರಡೂ ದೃಶ್ಯಗಳು. ಒಂದು ಕಡೆ ಸಮಾವೇಶಕ್ಕೆ ಬರ್ತಾ ಇರುವಂಥ ಜನಸಾಗರ, ಈಗಾಗಲೇ ಸುಮಾರು 42,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ಹಂಚಿಕೆ ಮಾಡ್ತೀವಿ ಅನ್ನುವಂಥದ್ದನ್ನು ಏನು ಹೇಳಿದ್ದಾರೆ. ಈಗ ವಸತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ಹಾಗೆ CM ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಒಂದು ರೀತಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂದರೂ ಕೂಡ ಇದು ತಪ್ಪಾಗೋದಿಲ್ಲ. ಯಾಕಂದರೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸ್ತೀವಿ, ಈ ಒಂದು ಸಮಾವೇಶದಲ್ಲಿ ನಾವು ಜನರಿಗೆ ಹಕ್ಕುಪತ್ರಗಳನ್ನು ಹಂಚ್ತೀವಿ ಅನ್ನುವಂಥದ್ದನ್ನು ಏನು ಹೇಳಿದ್ದಾರೆ. ಸೊ ಖರ್ಗೆ ಅವರು ಇರ್ತಾರೆ, ACC ಅಧ್ಯಕ್ಷರು, ಅವರ ಸಮ್ಮುಖದಲ್ಲೇ ಒಂದು ರೀತಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಇದು ವೇದಿಕೆಯಾಗಿದೆ. ಇನ್ನೊಂದು ಕಡೆ BJP ನಡೆಸ್ತಾ ಇರುವಂಥ ಪ್ರತಿಭಟನೆ ನೋಡಿ. ಈಗ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಂತಹ CM ಸಿದ್ದರಾಮಯ್ಯ ಅವರನ್ನ ಜಮೀರ್ ಅಹಮದ್ ಅವರು ಅಲ್ಲಿ ಸ್ವಾಗತ ಮಾಡಿರುವಂಥ ದೃಶ್ಯಗಳು. ಈಗ ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇರ್ತಾರೆ. ಅವರ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಕೂಡ ಈಗ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಯಾವಾಗ BJP ಪ್ರತಿಭಟನೆ ಹಾಗೆ ಹೀಗೆ ಅಂಥೇಳಿ ಮಾಡೋಕ್ಕೆ ಶುರು ಮಾಡ್ತೋ, ಆಗ ಅವರು ನರೇಂದ್ರ ಮೋದಿ ಅವರ ಒಂದು ಭಾವಚಿತ್ರವನ್ನು ಹಾಕ್ಕೊಂಡಿದ್ದಾರೆ ಅಷ್ಟೇ ಇನ್ವಿಟೇಷನ್ಗೆ ಅಥವಾ ಅಡ್ವರ್ಟೈಸ್ಮೆಂಟ್ಗಳಲ್ಲಿ. ಅದು ಬಿಟ್ಟರೆ ಎಲ್ಲೂ ಕೂಡ BJP ಅವರನ್ನ ಯಾರನ್ನೂ ಕೂಡ ನಮ್ಮವ್ರನ್ನ ಕರೆದೇ ಇಲ್ಲ ಅನ್ನುವಂಥದ್ರ ಬಗ್ಗೆ BJP ಮಾಡ್ತಾ ಇರುವಂಥ ಆರೋಪ ಇದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ CM ಮುಂದಾಗಿದ್ದಾರೆ. CM ಶಕ್ತಿ ಎಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ಜಮೀರ್ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಬರ್ತಾ ಇದೆ. ಹಾಗಾಗಿನೇ DK ಶಿವಕುಮಾರ್ ಅವರು ಕೂಡ ಅಂತರವನ್ನು ಕಾದ್ಕೊಂಡಿದ್ದಾರೆ ಅಂತ.
ಸೊ ಸಚಿವ ಜಮೀರ್ ಅಹ್ಮದ್ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹ್ಮದ್ ಖಾನ್ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. DCM DK ಶಿವಕುಮಾರ್ ಇದೇ ಕಾರಣಕ್ಕೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಹುಬ್ಬಳ್ಳಿಯಿಂದ ಆಚೆಗೆ ಎಲ್ಲವೂ ಕೂಡ ಹೇಗಿದೆ ಸಿದ್ದರಾಮಯ್ಯ ಅವರ ಹವಾ ಅಂತ ಹೇಳಿ ತೋರಿಸೋ ಒಂದು ನಿಟ್ಟಿನಲ್ಲಿ ಅವರ ಒಂದು ಶಕ್ತಿ ಪ್ರದರ್ಶನಕ್ಕೇ ಬಹುಶಃ ಈ ಕಾರ್ಯಕ್ರಮ ಬಳಕೆ ಆಗ್ತಾ ಇದೆ ಅಂತಲೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿನೇ ಈಗ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮದಿಂದ ಅಂತರ ಕಾತ್ಕೊಂಡಿದ್ದಾರೆ. ಹಾಗಾಗಿ ಅವರು ಬರ್ತಾ ಇಲ್ಲ ಈ ಕಾರ್ಯಕ್ರಮಕ್ಕೆ ಅನ್ನೋದು ಇನ್ನೊಂದು ಅಂಶ. ನೋಡಿ, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ CM ಸಿದ್ದರಾಮಯ್ಯ ಅವರು ಬಂದಿರುವಂತಹ ದೃಶ್ಯ ಇದು. ಏರ್ಪೋರ್ಟ್ಗೆ ಬಂದಂತಹ CM ಸಿದ್ದರಾಮಯ್ಯ ಅವರನ್ನು ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ಇನ್ನೇನು ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗಬೇಕು.